ಐಬೊಮ್ಮ ಇಮ್ಮಡಿ ರವಿ ಈ ಹೆಸರು ಇವಾಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಕಾರಣ ಸೌತ್ ಇಂಡಿಯಾದ ಸಿನಿಮಾಗಳನ್ನು ಇವನು ರಿಲೀಸ್ ಆದ ಒಂದೇ ದಿನದಲ್ಲಿ ಅದು HD ಕ್ವಾಲಿಟಿನಲ್ಲಿ ತನ್ನ ವೆಬ್ಸೈಟ್ಗಳಿಗೆ ಬಿಡ್ತಾ ಇದ್ದ. ಯಾರಿಗೆ ದುಡ್ಡು ಕೊಟ್ಟು ಥಿಯೇಟರ್ನಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೆ ಆಗೋದಿಲ್ವೋ ಅವರೆಲ್ಲ ಈ ಐಬೊಮ್ಮ ವೆಬ್ಸೈಟನ್ನು ಕಾಯ್ಕೊಂಡು ಕೂರ್ತಾ ಇದ್ರು. ಇವತ್ತು ಬೆಳಿಗ್ಗೆ ಬಿಡುಗಡೆ ಆದ ಸಿನಿಮಾ ಯಾವಾಗ ಐಬೊಮ್ಮನ ವೆಬ್ಸೈಟ್ನಲ್ಲಿ ಬರುತ್ತಪ್ಪ ಅಂತ ಚೆಕ್ ಮಾಡ್ತಾ ಇದ್ರು. ನೀವೆಲ್ಲ ಟೆಲಿಗ್ರಾಮ್ನಲ್ಲಿ ನೋಡ್ತಾ ಇದ್ರಲ್ಲ ಸಿನಿಮಾಗಳು, ಅದು ಈ ಐಬೊಮ್ಮ ವೆಬ್ಸೈಟಿಂದ ಟೆಲಿಗ್ರಾಮ್ಗೆ ಬರ್ತಾ ಇತ್ತು. ಅಷ್ಟೊಂದು ಸೆನ್ಸೇಷನ್ ಈ ಐಬೊಮ್ಮ ವೆಬ್ಸೈಟು ಕ್ರಿಯೇಟ್ ಮಾಡಿತ್ತು. ಕಳೆದ ವರ್ಷ 2024ರಲ್ಲಿ ತೆರೆ ಕಂಡ ನಾನಿ ಅಭಿನಯದ ಸಿನಿಮಾ ಹಿಟ್ 3 ಹಾಗೂ ಸಿಂಗಲ್ ಸಿನಿಮಾ ರಿಲೀಸ್ ಆಗೋ 18 ಗಂಟೆಗಳ ಮುಂಚಿತವಾಗಿಯೇ ತನ್ನ ಐಬೊಮ್ಮ ವೆಬ್ಸೈಟ್ನಲ್ಲಿ HD ಕ್ವಾಲಿಟಿ ಸಿನಿಮಾವನ್ನು ರಿಲೀಸ್ ಮಾಡಿದ್ದ ಮಹಾನ್ ಪಂಟರ್ ಇವನು. ಈತ 2019ರಿಂದ ಇಲ್ಲಿ ತನಕ ಎಲ್ಲ ಸಿನಿಮಾವನ್ನು ತನ್ನ ವೆಬ್ಸೈಟ್ಗಳಿಗೆ ಬಿಟ್ಟಿರ್ತಾನೆ. ಇದರಿಂದಾಗಿ ತೆಲುಗು ಇಂಡಸ್ಟ್ರಿಗೆ 3700 ಕೋಟಿ ರೂಪಾಯಿ ನಷ್ಟ ಆಗಿದೆಯಂತೆ. ಒಂದು ವಿನಂತಿ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅಂದಹಾಗೆ ಈ ವೆಬ್ಸೈಟ್ ಸೂತ್ರಧಾರನ ಹೆಸರು ಇಮ್ಮಡಿ ರವಿ. 39 ವರ್ಷದ ಈ ಇಮ್ಮಡಿ ರವಿ ಆಂಧ್ರ ಪ್ರದೇಶದ ವೈಜಾಗ್ ಮೂಲದವನು. ಇವನು ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಪಡ್ಕೊಂಡಿರ್ತಾನೆ. ಇವನಿಗೆ ಮದುವೆ ಕೂಡ ಆಗಿರುತ್ತೆ. 4 ವರ್ಷ ಸಂಸಾರ ಮಾಡಿ ಆಮೇಲೆ ಅದೇನೋ ತನ್ನ ವೈಯಕ್ತಿಕ ಕಾರಣಗಳಿಗೋಸ್ಕರ ಡಿವೋರ್ಸ್ ಆಗಿರುತ್ತೆ. ಈಗ ವಿಚಾರ ಏನಪ್ಪ ಅಂತಂದರೆ, ಈ ಇಮ್ಮಡಿ ರವಿಯ ಹೆಂಡತಿಯೇ ಇವನನ್ನು ಪೊಲೀಸರಿಗೆ ಹಿಡಿದು ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಇವನನ್ನು ನವೆಂಬರ್ 14ನೇ ತಾರೀಕು ಹೈದರಾಬಾದ್ ಪೊಲೀಸರು ಅವನ ಅಪಾರ್ಟ್ಮೆಂಟ್ನಲ್ಲಿ ಅರೆಸ್ಟ್ ಮಾಡ್ತಾರೆ. ಆಗ ಇವನ ಹತ್ರ ಸುಮಾರು 21,000 ಸಿನಿಮಾಗಳು ಮತ್ತು 50 ಲಕ್ಷ ಜನರ ಡೇಟಾ ಇತ್ತಂತೆ. ಇಮ್ಮಡಿ ರವಿ ಆರಂಭದಲ್ಲಿ ಒಂದು ಟೆಕ್ ಕಂಪನಿಯನ್ನು ಪ್ರಾರಂಭ ಮಾಡ್ತಾನೆ. ನಂತರ 2019ರಲ್ಲಿ ಕೋವಿಡ್ ಬಂದಮೇಲೆ ಅವನ ಬಿಸ್ನೆಸ್ಸು ಡಲ್ ಆಗೋಗುತ್ತೆ. ಆಗ ಇವನು ಸಿನಿಮಾ ಪೈರಸಿಗೆ ಮುಂದಾಗ್ತಾನೆ. ಇವನಿಗೊಂದು ಆಸೆ ಇರುತ್ತೆ. ಅದೇನಂತಂದರೆ, ನಮ್ಮ ದೇಶದಲ್ಲಿ ಯಾವುದಾದ್ರೂ ಸಿನಿಮಾ ರಿಲೀಸ್ ಆಗಲಿ ಅದನ್ನು ಮೊದಲು ನಾನು ನೋಡಬೇಕು ಅಂತ ಬಯಸ್ತಾ ಇರ್ತಾನೆ. ಹೀಗಾಗಿ ಆರಂಭದಲ್ಲೇ ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ಗೂ ಮೊದಲೇ ನಾನು ಸಿನಿಮಾಗಳನ್ನು ನೋಡಬೇಕು ಅಂತ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಸಿನಿಮಾ ನೋಡ್ತಾ ಇದ್ದ. ಅದಾದಮೇಲೆ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಸಿನಿಮಾವನ್ನು ಕಳಿಸ್ತಾ ಇದ್ದ. ಇದರಿಂದಾಗಿ ಇವನಿಗೆ 40,000 ರೂಪಾಯಿಂದ 1 ಲಕ್ಷ ರೂಪಾಯಿವರೆಗೂ ಸಿಗ್ತಾ ಇತ್ತಂತೆ. ನಂತರ ಇವನು ಇದನ್ನೇ ಬಿಸ್ನೆಸ್ ಮಾಡ್ಕೊಳ್ತಾನೆ. 2023ರಲ್ಲಿ ಐಬೊಮ್ಮ ವೆಬ್ಸೈಟ್ನಿಂದ ಆಂಧ್ರ ಪ್ರದೇಶದ ಸಿನಿಮಾ ಇಂಡಸ್ಟ್ರಿಗೆ ಒಂದು ವಾರ್ನಿಂಗ್ ಬರುತ್ತೆ. ನೀವು ಸಿನಿಮಾ ಟಿಕೆಟ್ಗಳನ್ನು ನಿಮ್ಗೆ ಇಷ್ಟ ಬಂದಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋದರೆ ನಿಮ್ಮ ಸಿನಿಮಾ ನಮ್ಮ ವೆಬ್ಸೈಟ್ನಲ್ಲಿ HD ಕ್ವಾಲಿಟಿನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡಲಾಗುತ್ತೆ. ಇನ್ನು ಇವನ ಇನ್ಕಮ್ ಹೇಗಿತ್ತು ಅಂತಂದರೆ, ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದು. ನೀವು ಪೈರಸಿ ಸಿನಿಮಾಗಳನ್ನು ಮೊಬೈಲ್ನಲ್ಲಿ ಆ ಟೆಲಿಗ್ರಾಮ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಇದ್ದರೆ ಮಿಡ್ಲ್ನಲ್ಲಿ ಬೆಟ್ಟಿಂಗ್ ಆ್ಯಪ್ಗಳು ಬರ್ತಾವಲ್ಲ, ಅವುಗಳನ್ನು ಪ್ರಮೋಷನ್ ಮಾಡಿ ದುಡ್ಡು ಮಾಡೋದು ಇಲ್ಲಿ ಬಿಸ್ನೆಸ್ನ ಮುಖ್ಯ ಅಂಶ ಆಗಿರುತ್ತೆ. ಇವನು ಯಾವ ರೀತಿ ಪೈರಸಿ ಮಾಡ್ತಾ ಇದ್ದ ಅಂದರೆ, ಮೊದಲೆಲ್ಲ ಸಿನಿಮಾಗಳನ್ನು ರೀಲ್ಸ್ ಬಾಕ್ಸ್ನಲ್ಲಿ ತೆಗೆದುಕೊಂಡು ಟಾಕೀಸ್ನಲ್ಲಿ ಹಾಕ್ತಾ ಇದ್ರು. ಇವಾಗ UFO ಅಂತ ಸಿನಿಮಾ ಬರೋದಕ್ಕೆ ಮುಂಚಿತವಾಗಿ ತೋರಿಸ್ತಾರಲ್ಲ, ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದಕ್ಕೊಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಅದನ್ನು ಹಾಕಿದಾಗ ಮಾತ್ರ ಸಿನಿಮಾ ಟಾಕೀಸ್ನಲ್ಲಿ ಬರುತ್ತೆ. ಇದನ್ನೇ ಇವನು ಹ್ಯಾಕ್ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಐಬೊಮ್ಮ ಮಾಸ್ಟರ್ ಮೈಂಡ್ ಇಮ್ಮಡಿ ರವಿ ಕೆರೆಬಿಯನ್ ದೇಶದ ಐಲ್ಯಾಂಡ್ನಲ್ಲಿ 2019ರಿಂದ ಅಲ್ಲೇ ವಾಸ ಮಾಡ್ತಾ ಇರ್ತಾನೆ. ತನ್ನ ಆಫೀಸ್ಗಳನ್ನು ಅಮೆರಿಕ ಮತ್ತು ನೆದರ್ಲ್ಯಾಂಡ್ ದೇಶಗಳಲ್ಲಿ ಮಾಡ್ಕೊಂಡಿರ್ತಾನೆ. ತನ್ನ ಅಸಲಿ ಹೆಸರನ್ನು ಬಚ್ಚಿಟ್ಟು ಬೇರೆ ಹೆಸರನ್ನು ಬಳಸ್ಕೊಂಡು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ಮುಂಬೈನಲ್ಲಿ ಮಾಡಿಸಿರ್ತಾನೆ. ಪ್ರಹ್ಲಾದ್ ವೆಲೆಲ್ಲಾ ಅಂತ ಚೇಂಜ್ ಮಾಡಿಸಿರ್ತಾನೆ. ಈಗ ಇವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವನಿಂದ 35 ಬ್ಯಾಂಕ್ ಖಾತೆಗಳ ವಿವರ, ಹಲವು ಫೋನ್ಗಳು, ಲ್ಯಾಪ್ಟಾಪ್ಗಳು, ಹಾರ್ಡ್ ಡಿಸ್ಕ್ಗಳು, ಪೆನ್ ಡ್ರೈವ್ಗಳನ್ನು, ಹಾಗೆ 3 ಕೋಟಿ ರೂಪಾಯಿ ಹಣ. ಮತ್ತು ಈ ಐಬೊಮ್ಮ ವೆಬ್ಸೈಟ್ನಿಂದ ಇದುವರೆಗೆ ಇವನು 20 ಕೋಟಿ ರೂಪಾಯಿ ಹಣವನ್ನು ಗಳಿಸಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಅಂದಹಾಗೆ ಇವನು ತಗಲಾಕಿಕೊಂಡಿದ್ದು ಅವನ ಹೆಂಡತಿಯಿಂದಾನೆ ಅಂತ ಹೇಳಲಾಗ್ತಾ ಇದೆ. ಅವನು ಡೈವರ್ಸ್ ವಿಷಯವಾಗಿ ಹೈದರಾಬಾದ್ಗೆ ಬಂದ ಅಂತ ಹೇಳಲಾಗುತ್ತೆ. ಇವನ ಹೆಂಡತಿಯೇ ಪೊಲೀಸರಿಗೆ ಕಾಲ್ ಮಾಡಿ ಅವನು ಬರ್ತಾ ಇದ್ದಾನೆ, ಯಾವ ಹೋಟೆಲ್ನಲ್ಲಿ ಇರ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ ಅನ್ನೋ ಮಾಹಿತಿಯನ್ನು, ಅಂದರೆ ಎಲ್ಲ ಮಾಹಿತಿಯನ್ನು ಅವನ ಬಗ್ಗೆ ಪೊಲೀಸರಿಗೆ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ.